ನೂರಾರು ಜಿಲ್ಲೆಯಲ್ಲಿ ಸ್ಯಾಂಡ್ ಮಾಫಿಯಾ ಆಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಾಗಿರ್ಬೋದು, ಕಲ್ಲು ಗಣಿಗಾರಿಕೆ ಆಗಿರ್ಬೋದು, ಮಣ್ಣು ಗಣಿಗಾರಿಕೆ ಆಗಿರ್ಬೋದು, ಮಣ್ಣು ಮಾಫಿಯಾ ಆಗಿರ್ಬೋದು, ಎಗ್ಗಿಲ್ಲದೆ ಸಾಕ್ತಾ ಇದೆ ಅಂತ ಹೇಳಿ ಇಷ್ಟ ಆಳ ಆಗಿದೆ. ಅಲ್ಲಿ ನಮಗೆ ಮಣ್ಣನ್ನ ಹಾಕಿಕೊಡಿ ಅಂತ ಹೇಳುವ ಧೈರ್ಯ ಕೂಡ ರೈತರಿಗೆ ಇರುವುದಿಲ್ಲ. ಅವರಿಗೆ ಬೆದರಿಕೆ ಆಗ್ತಾರೆ ಇವರು. ಜಿಲ್ಲೆಯಲ್ಲಿ ಅಕ್ರಮವಾಗಿ ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಜನರಿಗೆ ಹಾನಿ ಆಗ್ತಾ ಇದೆ, ರೈತರಿಗೆ ಹಾನಿ ಆಗ್ತಾ ಇದೆ. ಜೊತೆಗೆ ಕಡಿತಾ ಇದ್ದಾರೆ, ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾರೆ, ಪ್ರಕೃತಿಯ ನಾಶ ಮಾಡ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ನಮಗೆ ಗಮನ ಇಲ್ವಾ? ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿದ್ದೀನಿ. ರಾಜ್ಯದಲ್ಲಿ ಬರಗಾಲ ಸ್ಥಿತಿ ಕೂಡ ನಿರ್ಮಾಣವಾಗುವಂತಹ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಗಿದೆ. ಇನ್ನು ರಾಜ್ಯದಲ್ಲಿ ಫಲವತ್ತತೆ ಮಣ್ಣನ್ನ ಯಾವ ರೀತಿ ಎಲ್ಲ ಬಳಸ್ಕೊಳ್ತಾ ಇದ್ದಾರೆ, ಮಾಫಿಯಾದವರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಡೆವಲಪರ್ಸ್ಗಳು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ರೈತರನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಎಳೆಯಾಗಿ ಸಾಕ್ಷಿ ಸಮೇತ ನಾನು ತೋರಿಸಲು ಹೊರಟಿದ್ದೀನಿ. ಸ್ಯಾಂಡ್ ಮಾಫಿಯಾ ಆಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಾಗಿರ್ಬೋದು, ಕಲ್ಲು ಗಣಿಗಾರಿಕೆ ಆಗಿರ್ಬೋದು, ಮಣ್ಣು ಗಣಿಗಾರಿಕೆ ಆಗಿರ್ಬೋದು, ಮಣ್ಣು ಮಾಫಿಯಾ ಆಗಿರ್ಬೋದು, ಎಗ್ಗಿಲ್ಲದೆ ಸಾಕ್ತಾ ಇದೆ ಅಂತ ಹೇಳ್ಬೋದು. ಇವೆಲ್ಲದರ ನಡುವೆ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾದಂತಹ ರೈತರ ಜಮೀನನ್ನ ಇಷ್ಟು ಆಳವಾಗಿ ಡಿಗ್ ಮಾಡಿ ಮೇಲೆ ಕೆಂಪು ಮಣ್ಣನ್ನ ಮೇಲೆ ಕಬಳಿಸಿ, ಜೊತೆಗೆ ಕೆಳಗಡೆ ಬೇರೆ ರೀತಿಯಾದಂತಹ ಕೆಂಪು ಮಣ್ಣನ್ನ ಇದನ್ನ ಬಿಟ್ಟು ಮತ್ತು ಬೇರೆ ಮಣ್ಣನ್ನ ಕೂಡ ಸಾಗಿಸಿ, ಇದರ ಜೊತೆಗೆ ಈಗ ನೀವು ದೃಶ್ಯದಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಕಲ್ಲುಗಳನ್ನ ಸಹಿತ ಇವರು ಕಬಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇಷ್ಟು ದೊಡ್ಡದಂತಹ ಆಳವಾದಂತಹ ಪ್ರದೇಶದಲ್ಲಿ ಮಳೆ ನೀರಿನಿಂದ ಸಾಕಷ್ಟು ನೀರು ಕೂಡ ಸಂಗ್ರಹಣೆವಾದಲ್ಲಿ ಅಕ್ಕಪಕ್ಕದ ಜಮೀನಲ್ಲಿ ಇರುವಂತಹ ಜನರು ಇದರಲ್ಲಿ ಬಿದ್ರೆ ಯಾರು ಗತಿ? ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು. ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ, ಏನಂತಂದ್ರೆ ಕಳೆದ ಬಾರಿ ನೀವು ಅಧಿಕಾರದಲ್ಲಿ ಇಲ್ಲದಿದ್ದಾಗ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರೆ, ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ಮತ್ತು ಕಲ್ಲಿ ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕಂತ ಹೇಳಿ ನೀವು ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರಿ. ಇವೆಲ್ಲರ ಈಗ ನೀವು ಅಧಿಕಾರದಲ್ಲೇ ಇದ್ದೀರಿ. ನಮ್ಮ ತವರು ಜಿಲ್ಲೆ ಅಂದ್ರೆ ಸಂತೋಷ್ ಲಾಡ್ ಅವರೇ ಉಸ್ತುವಾರಿ ಸಚಿವರಾದಂತಹ ತವರು ಜಿಲ್ಲೆಯಲ್ಲೇ ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆ, ಅಕ್ರಮ ಮಣ್ಣು ಮಾಫಿಯಾ ಇವೆಲ್ಲದರ ನಡೀತಾ ಇದೆ. ನೀವು ನನ್ನ ಬಲಭಾಗದಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಡಿಕ್ ಮಾಡಿದ್ದಾರೆ. ಈ ಜಿಲ್ಲಾ ಪ್ರದೇಶದಲ್ಲಿ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅಂಜಿಕೆ ಅಳುಕಿಲ್ಲದೆ ಈ ರೀತಿಯಾದಂತಹ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ಸಾಕ್ತಾ ಇದ್ರು ಕೂಡ ಸ್ಥಳೀಯ ತಹಶೀಲ್ದಾರ್ ಅವರಾಗಿರ್ಬೋದು, ಪಿಡಿಒಗಳಾಗಿರ್ಬೋದು, ತಲಾಟಿಗಳು ಆಗಿರ್ಬೋದು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ಬೋದು, ಇವರೆಲ್ಲರೂ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರಾ ಅಂತ ಅನುಮಾನ ಕೂಡ ಇರುತ್ತೆ. ಸಾಕಷ್ಟು ಪ್ರಮಾಣದ ಪ್ರಕೃತಿ ನಾಶ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ರೈತರಿಗೆ ಮೋಸ ಆಗುವಂತ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಬೆಂಗಳೂರು ಭಾಗದಲ್ಲಿ ನೀರಿನ ಹಾಹಾಕಾರ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ದುಡ್ಡಿನ ಆಸೆಗೆ ಕೆಲವೊಂದಿಷ್ಟು ರೀತಿಯಾದಂತಹ ಬಲಭಾಗದಲ್ಲಿ ಈ ರೀತಿಯಾದಂತಹ ನೂರಾರು ಫೀಟ್ ಅಗಿದು ಈ ರೀತಿಯಾದಂತಹ ಸೆಂಟ್ರಲ್ ಜೊತೆಗೆ ಕಲ್ಲಿನ ದಂಧೆ ಆಗಿರ್ಬೋದು, ಇವೆಲ್ಲದನ್ನು ನಡೆಸಿ
ರೈತರ ಕಣ್ಣಿಗೆ ಮಣ್ಣೆರಚೋದ್ರ ಜೊತೆಗೆ ಸರ್ಕಾರದ ಕಣ್ಣಿಗೂ ಕೂಡ ಮಣ್ಣೆರಚ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸ್ಥಳೀಯ ಅಧಿಕಾರಿಗಳು, ತಹಶೀಲ್ದಾರ್ ಸಾಹೇಬ್ರು, ಜೊತೆಗೆ ಪಿಡಿಒಗಳು, ತಲಾಟಿಗಳು ಇಲ್ಲೇ ಕೇವಲ 5 ಕಿಲೋಮೀಟರ್ ಸುತ್ತಮುತ್ತ ಈ ರೀತಿ ದಂಧೆ ನಡೀತಾ ಇದ್ರು ಕೂಡ ಕಣ್ಮುಚ್ಚಿಕೊಳ್ತಿದ್ದಾರೆ. ಯಾಕೆ ಕಣ್ಮುಚ್ಚಿಕೊಳ್ತಿದ್ದಾರೆ? ರೈತರಿಗೆ ಎಷ್ಟು ಮೋಸ ಆಗ್ತಾ ಇದೆ, ಪ್ರಕೃತಿ ನಾಶ ಆಗ್ತಾ ಇದೆ, ಪ್ರಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲಿ ನೋಡ್ಬೋದು ನೀವು, ಈ ರೀತಿಯಾದಂತಹ ವೆಹಿಕಲ್ ಗಳನ್ನ ಇಲ್ಲೇ ಬಿಟ್ಕೊಟ್ಟು ಓಡಿ ಹೋಗಿದ್ದಾರೆ. ನಾವು ಬರುವ ಮಾಹಿತಿ ಅಂದ್ರೆ ಇಲ್ಲಿಂದ ಕೇವಲ 2 ಕಿಲೋಮೀಟರ್ದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಗದಗ ಮುಖ್ಯ ರಸ್ತೆ. ಅಲ್ಲಿ ನಾವು ಬಂದ ತಕ್ಷಣ ಇಲ್ಲಿಂದ ವೆಹಿಕಲ್ಗಳು ಓಡಿ ಹೋಗಿದ್ದಾರೆ. ಇದೊಂದನ್ನ ಬಿಟ್ಕೊಂಡು ಹೋಗಿದ್ದಾರೆ, ಹೋಗಲಾಗೋದಿಲ್ಲ. ಈ ಒಂದು ಕಾರಣಕ್ಕೆ ಇಲ್ಲೇ ಬಿಟ್ಕೊಂಡು ಹೋಗಿದ್ದಾರೆ. ಜೊತೆಗೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ? ಜಿಲ್ಲಾ ಉಸ್ತುವಾರಿ ಸಚಿವರೇ, ಸಂತೋಷ್ ಲಾಡ್ ಅವರೇ, ಪ್ರಾಮಾಣಿಕ ಕೆಲಸಗಾರ ಅಂತ ನೀವು ಗುರುತಿಸಿಕೊಂಡಿದ್ದೀರಿ. ಇಷ್ಟೆಲ್ಲ ಅಕ್ರಮ ಚಟುವಟಿಕೆ ನಡೀತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ. ಇವುಗಳ ಬಗ್ಗೆ ಸ್ವಲ್ಪ ನಿಮ್ಮ ಗಮನ ಹರಿಸಬೇಕಂತ ಕೇಳ್ಕೊಂತಾ ಇದ್ದೀನಿ. ನೇರವಾಗಿ ಪ್ರಶ್ನೆ ಮಾಡ್ಬೇಕಂದ್ರೆ ಭೂ ಮತ್ತು ಗಣಿ ಇಲಾಖೆಯವರಿಗೆ ನಾವು ಕೇಳಿದ್ರೆ, ಈ ರೀತಿಯಾದಂತಹ ಮಾಹಿತಿ ನಾವು ಕೊಟ್ರೆ ನೀವು ಬರೋದಕ್ಕೆ ರೆಡಿ ಇದ್ದೀರಾ? ನಾವೇ ನಿಮಗೆ ವೆಹಿಕಲ್ ವ್ಯವಸ್ಥೆ ಮಾಡ್ತೀವಿ. ಕೆಲವೊಂದ್ಸಲ ನಾವು ಕೇಳಿದೀವಿ, ಸರ್ ವೆಹಿಕಲ್ ಇಲ್ಲ, ಒಂದೇ ವೆಹಿಕಲ್ ಇದೆ, ವೆಹಿಕಲ್ ವೀಲ್ ಹಾಳಾಗಿದೆ, ಅದು ಹಾಳಾಗಿದೆ, ಇದು ಹಾಳಾಗಿದೆ ಅಂತ ಹೇಳಿ ಉಡಾಫಿ ಉತ್ತರವನ್ನು ನೀವು ಕೊಟ್ಟಿದ್ದೀರಿ. ಯಾಕೆ ಕೊಡ್ತೀರಿ ಇಷ್ಟೆಲ್ಲ ಉತ್ತರವನ್ನ ಈ ರೀತಿಯಾಗಿ? ನಿಮ್ಗೇನಾದ್ರೂ ಅವರು ಏನಾದ್ರು ಕೊಡ್ಬೋದಾ? ಈ ಒಂದು ಕಾರಣಕ್ಕೆ ನೀವು ಜಾರ್ಕೊಂಡ್ಬಿಡ್ತೀರಾ? ನಮ್ಗೆ ಅವೆಲ್ಲ ಬೇಕಾಗಿಲ್ಲ. ನಮ್ಮ ವಾಹಿನಿ ನಿರಂತರವಾಗಿ ಇಂತಹ ಅಭಿಯಾನಕ್ಕೆ ಕೈ ಹಾಕಿದೆ. ಮಣ್ಣು ಮಾಫಿಯಾ ಕುಳಗಳ ಹಿಂದೆ ನಮ್ಮ ವಾಹಿನಿ ಹಿಂದೆ ಬೀಳ್ತಾನೆ ಇರುತ್ತೆ. ದಾಳಿ ಮಾಡ್ಲಿಕ್ಕೆ ನೀವು ರೆಡಿ ಇರಿ. ನಿಮಗೆ ಏನು ಬೇಕು ವ್ಯವಸ್ಥೆ ಎಲ್ಲ ನಮ್ಮ ವಾಹಿನಿಯಿಂದ ನಾವು ಮಾಡೋಕೆ ರೆಡಿ ಇದ್ದೀವಿ. ಸರ್ಕಾರ ನಿಮಗೆ ಏನು ಮಾಡದೇ ಇದ್ರೂ ಕೂಡ, ಸರ್ಕಾರದಿಂದ ನಿಮಗೆ ವೆಹಿಕಲ್ ಕೊಡಲಿಲ್ಲ ಅಂದ್ರೂ ಕೂಡ ಬೇರೆ ಬೇರೆ ಉತ್ತರವನ್ನು ನೀವು ಕೊಡಬೇಡಿ. ದಯವಿಟ್ಟು ಹೇಳ್ತೀನಿ, ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತ ಕೆಲಸ ಭೂ ಮತ್ತು ಗಣಿ ಇಲಾಖೆ ಇವತ್ತು ಮಾಡಬೇಕಾಗಿದೆ, ಮಾಡಲೇಬೇಕು. ಯಾಕಂತಂದ್ರೆ ರೈತರಿಗೆ ಮೋಸ ಆಗ್ತಾ ಇದೆ. ರೈತರಿಗೆ ಸ್ವಲ್ಪ ಹಣದ ಆಮಿಷ ತೋರಿಸಿ ಕುಳಗಳು, ಈ ರೀತಿ ಅಕ್ರಮ ಕುಳಗಳು, ಡೆವಲಪರ್ಸು ತಮ್ಮ ಜಾಗಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾದಂತಹ ರೈತರ ಜಮೀನನ್ನ ಬಳಸಿಕೊಂಡು ರೈತರಿಗೆ ಮೋಸ ಮಾಡಿ ಇಷ್ಟು ಡಿಗ್ಗನ್ನ ಮಾಡಿ, ನಾಳೆ ಮಳೆಗಾಲದಲ್ಲಿ ಇದರಲ್ಲಿ ನೀರು ತುಂಬಿ ಸುತ್ತಮುತ್ತದಲ್ಲಿ ಯಾರ ಹುಡುಗರು ಆಟ ಆಡಿ ಇದರಲ್ಲಿ ಬಿದ್ದರೆ ಜಿಲ್ಲಾಡಳಿತನೇ ನೇರವಾಗಿ ಹೊಣೆ ಅಂತ ಹೇಳ್ತೀನಿ ನಾನು ನಮ್ಮ ವಾಹಿನಿಯಿಂದ. ಪಕ್ಕದಲ್ಲೇ ಹೊಲ ಇದ್ದಾವೆ, ಹೊಲಕ್ಕೆ ಕೆಲಸಗಾರರು ಬರ್ತಾ ಇರ್ತಾರೆ, ಮಾಲಕರು ಕೂಡ ಬರ್ತಾ ಇರ್ತಾರೆ, ರೈತರು ಬರ್ತಾ ಇರ್ತಾರೆ, ವೆಹಿಕಲ್ ಏನಾದರೂ ಬರ್ತಾ ಇರ್ತಾವೆ. ಸ್ಕಿಡ್ ಆಗಿ ಇದರಲ್ಲಿ ಬಿದ್ದರೆ ಬಾಡಿ ಕೂಡ ಸಿಗಲ್ಲ. ಆ ರೀತಿಯಾದಂಥ ಆಳವಾದ ಪ್ರದೇಶ ಇಲ್ಲಿದೆ. ಈಗ ನಿಮಗೆ ಕಾಣಿಸ್ತಾ ಇದೆ, ನೀರಿಲ್ಲ, ಏನಿಲ್ಲ. ನಾಳೆ ಮಳೆಗಾಲದಲ್ಲಿ ನೀರು ಏನಾದರೂ ಇದರಲ್ಲಿ ಹೋದರೆ, ನೀರು ತುಂಬಿದರೆ ಒಂದು ಬಾಡಿ ಕೂಡ ಇದರಲ್ಲಿ ಸಿಗಲ್ಲ ನಿಮಗೆ. ದಾರಿ ಕೂಡ ಇಲ್ಲ ಹುಡುಗಲಿಕ್ಕೆ. ಇದಕ್ಕೆ ಅಷ್ಟು ಇದನ್ನ ಮಾಡಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲ, ಯಾವುದೇ ರೀತಿಯಾದಂತಹ ರಾಯಲ್ಟಿ ಕೂಡ ಗೌರ್ಮೆಂಟ್ಗೆ ಕಟ್ಟಲ್ಲ. ಇವರು ಅಕ್ರಮವಾಗಿ ನಡೆಸಿಕೊಂಡು ಯಾರು ಗೊತ್ತಿಲ್ಲದಂಗೆ ಓಡಿ ಬಿಡ್ತಾರೆ. ನಾಳೆ ಯಾರ ಮೇಲೆ ಎಫ್ಐಆರ್ ಮಾಡ್ತೀರಿ? ಈ ರೀತಿಯಾದಂತಹ ಚಟುವಟಿಕೆ ನಡೆಸಿ ಓಡಿ ಹೋದರೆ ಯಾರ ಮೇಲೆ ನೀವು ಎಫ್ಐಆರ್ ಮಾಡ್ತೀರಿ? ಅಧಿಕಾರಿಗಳೇ, ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ ನಾನು. ಇದರ ಬಗ್ಗೆ ಗಂಭೀರವಾಗಿ ಗಮನ ಹರಿಸ್ಬೇಕು ನೀವು. ಯಾಕಂತಂದ್ರೆ ಇಷ್ಟು ಜಿಲ್ಲೆಯಲ್ಲಿ ಸಾಕಷ್ಟು, ಇದೊಂದೇ ಅಲ್ಲ, ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಕಡೆಯಲ್ಲಿ ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇದರ ಬಗ್ಗೆ ನೀವು ನೇರವಾಗಿ ಅವೇರ್ನೆಸ್ ಮೂಡಿಸಬೇಕು, ಸುತ್ತಬೇಕು. ನಿಮಗೆ ವೆಹಿಕಲ್ ಇಲ್ಲ ಅಂತ ಹೇಳಿ ನಾವು ವೆಹಿಕಲ್ ಅರೇಂಜ್ ಮಾಡ್ತೀವಿ. ಅದೇ ಗ್ರಾಮದವರು ವೆಹಿಕಲ್ ಅರೇಂಜ್ ಮಾಡ್ತಾರೆ, ಬಿಟ್ಟು ನಮ್ಮ ವಾಹಿನಿಯಿಂದ ನಾವು ಮಾಡ್ಕೊಡ್ತೀವಿ. ಆದರೆ ನೀವು ಇದರ ಬಗ್ಗೆ ಗಮನ ಹರಿಸಬೇಕು, ಜನರ ಬಗ್ಗೆ ಕಾಳಜಿ ಇರಬೇಕು, ಪ್ರಕೃತಿ ನಾಶ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮಗೆ ಕಾಳಜಿ ಇರಬೇಕು. ಈ ರೀತಿಯಾದಂತಹ ಪ್ರಕೃತಿ ನಾಶ ಆಗ್ತಾ ಇದ್ರು ಕೂಡ ಕಣ್ಮುಚ್ಚಿ ಕೊಡ್ತಿದ್ದೀರಿ ಅಂದ್ರೆ ಏನ್ ಹೇಳ್ಬೇಕು ನಿಮಗೆ? ಸೊ ನಮ್ಮ ವಾಹಿನಿಯಿಂದ ನಾವು ಹೇಳ್ತೀವಿ, ನಮ್ಮ ವಾಹಿನಿಯಿಂದ ಕಳಕಳಿಯಾಗಿ ನಿಮ್ ಕಡೆ ಕೇಳ್ಕೊಂತೀವಿ, ಪ್ರಕೃತಿ ನಾಶ ಆಗಬಾರ್ದು, ಪ್ರಕೃತಿ ಕಡೆ ಗಮನ ಹರಿಸಬೇಕು. ಯಾಕಂತಂದ್ರೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಅತಿವೃಷ್ಟಿ ಆಗ್ತಾ ಇದೆ, ಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಪ್ರಕೃತಿ ಗಿಡಗಳನ್ನ ಕಡಿತಾ ಇದ್ದಾರೆ, ಗಿಡಗಳನ್ನ ನಾಶ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಇದು ಪ್ರಕೃತಿ ನಾಶ ಯಾಕೆ ಆಗ್ತಾ ಇದೆ ಅಂದ್ರೆ ಇದೇ ಕಾರಣಕ್ಕೆ. ಈ ರೀತಿಯಾದಂತಹ ಫಲವತ್ತತೆಯಾದಂತಹ ಹೊಲಗಳನ್ನಾಗ್ಲಿ, ಫಲವತ್ತತೆಯಾದ ಮಣ್ಣುಗಳನ್ನಾಗ್ಲಿ ಈ ರೀತಿಯ ಸಾಗಿಸಿದ್ರೆ ಪ್ರಕೃತಿ ವೇರಿಯೇಷನ್ ಆಗುತ್ತೆ, ನೇಚರ್ ವೇರಿಯೇಷನ್ ಆಗುತ್ತೆ.
ನೇಚರ್ ವೇರಿಯೇಷನ್ ಆದರೆ ನೇರವಾಗಿ ರೈತರಿಗೆ ಕಷ್ಟ ಆಗುತ್ತೆ. ನಿಮಗೆ ಸರ್ಕಾರದಿಂದ ನೇರವಾಗಿ ಸಂಬಳ ಅಕೌಂಟಿಗೆ ಬರುತ್ತೆ, ಆದರೆ ರೈತರಿಗೆ ಹಾಗಲ್ಲ. ದುಡಿಬೇಕು, ಇವತ್ತೇ ತಿನ್ನಬೇಕು, ಇವತ್ತೇ ಎಲ್ಲ ಅನುಕೂಲವನ್ನು ಮಾಡ್ಕೋಬೇಕು. ಈ ರೀತಿಯಾದಂತಹ ರೈತರಿಗೆ ಮೋಸ ಮಾಡಿ ದುಡ್ಡಿನ ಆಮಿಷ ತೋರಿಸಿ ಮಾಡಿದರೆ ನಾಳೆ ರೈತರ ಜಮೀನನ್ನು ಹೊಡೆದಿರ್ತಾರೆ, ರೈತರಿಗೆ ಈ ರೀತಿಯಾದಂತಹ ತಗ್ಗು ಪ್ರದೇಶ ಮಾಡಿಕೊಂಡು ಹೋಗಿರ್ತಾರೆ. ಅವರು ಬೆಳೆಯನ್ನ ಎಲ್ಲಿ ಬೆಳಿಬೇಕು, ರೈತರಿಗೆ ಅಕ್ಷರ ಜ್ಞಾನ ಕೂಡ ಇರಲ್ಲ. ಒಳ್ಳೆಯವರು ಮಣ್ಣು ಹಾಕಿ ಕೊಡ್ತೇನೆ ಅಂತ ಕಮಿಟ್ಮೆಂಟ್ ಮಾಡ್ಕೊಂಡು ಹೋಗಿರ್ತಾರೆ, ಬಟ್ ಈ ರೀತಿ ಬಿಟ್ಟು ಹೋಗ್ತಾರೆ. ನಂತರ ಏನ್ ಮಾಡ್ಬೇಕು ರೈತರು? ಯಾರಿಗೆ ಕೇಳಬೇಕು ಕ್ವಶನ್ನು? ನೀವು ಹೇಳ್ತೀರಿ ನಿಮ್ಮ ಹೊಲದಲ್ಲಿ ಈ ರೀತಿ ಆದ್ರೆ ಅದಕ್ಕೆ ರೈತರೇ ಹೊಣೆಗಾರರು ಅಂತ ನೀವು ಹೇಳ್ತೀರಿ. ಪಾಪ ರೈತರು ಏನ್ ಮಾಡ್ಬೇಕು? ನೀವು ಕಡಿವಾಣ ಹಾಕಬೇಕಾಗಿರುವುದು ನೇರವಾಗಿ ಇಂತಹ ಅಕ್ರಮ ಕುಳಗಳನ್ನ, ಇಂತಹ ದಂಧೆಕೋರರನ್ನ, ಇಂತಹ ಮಾಫಿಯಾಗಳನ್ನ. ನೋಡಿದ್ರಲ್ಲ ವೀಕ್ಷಕರೇ, ಜಿಲ್ಲೆಯಲ್ಲಿ ಯಾವ ರೀತಿ ಎಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ವಿಸ್ತಾರವಾಗಿ, ಸವಿಸ್ತಾರವಾಗಿ, ವಿಸ್ತೃತವಾಗಿ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾರ ಅಥವಾ ಇಲ್ಲವಾ, ಅಥವಾ ಬೇರೆ ಇದೆಯಾ, ಅವುಗಳಿಗೂ ಕೂಡ ಕಡಿವಾಣ ಹಾಕದಿಲ್ಲ ಅವರು. ನೆಕ್ಸ್ಟ್ ನಾವು ಮಾಡ್ತಾ ಇರೋದೇ ಮರಳು ಮಾಫಿಯಾ. ಇರೋದು ನಮ್ಮ ಕಣ್ಣೆದುರಿಗೆ ಮಣ್ಣು ಮಾಫಿಯಾ, ಸಾಯಿಲ್ ದಂಧೆ, ಸಾಯಿಲ್ ಮಾಫಿಯಾ. ಇದರ ಬಗ್ಗೆ ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಿಗೆ ನಾವು ವಿಸ್ತೃತವಾಗಿ, ನೇರವಾಗಿ, ಲೈವ್ ಆಗಿ ತಿಳಿಸಿದ್ದೀವಿ. ಇನ್ನು ಮುಂದೆಯಾದರೂ ಕ್ರಮವನ್ನ ಕೈಗೊಳ್ತಾರ ಇಲ್ಲವಾ ಎಂಬುದನ್ನ ವೆಬ್ಸೈಟ್ ಕನ್ನಡ ಬಳ್ಳಿ